ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಮೊಬೈಲ್ ಫೋನ್ ಅನ್ನ 32,000 ರೂಪಾಯಿಗೆ ಖರೀದಿಸಲಾಯಿತು. ವಾರ್ಷಿಕ 10% ದರದಲ್ಲಿ ಅದರ ಬೆಲೆಯು ಸವಕಳಿಯಾಗುವುದು ಕಂಡು ಬಂದಿದೆ. 2 ವರ್ಷದಲ್ಲಿ ಮೊಬೈಲ್ ಫೋನ್ ನ ಮಾರಾಟ ಬೆಲೆ ಏನು ಅನ್ನೋದನ್ನ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಈ ಸಮಸ್ಯೆಯನ್ನ ಬಿಡಿಸ್ಬೇಕು ಅಂದ್ರೆ ನಾವು ಸವಕಳಿಯ ಸೂತ್ರವನ್ನ ಬಳಸಬೇಕಾಗತ್ತೆ. ಸೊ ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಮೈನಸ್ ಆರ್ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು ಎನ್. ಸೊ ಇಲ್ಲಿ ಪಿ ಅಸಲು, ಸೊ ಎಷ್ಟಿದೆ 32,000 ರೂಪಾಯಿ. ಓಕೆ, ಸೊ ಇಲ್ಲಿ ಸವಕಳಿಯ ದರ ಎಷ್ಟು 10%. ಸೊ ಕಾಲಾವಧಿ ಎನ್ 2 ವರ್ಷಗಳು. ಓಕೆ, ಸೊ ಈಗ ನಾವು ಏನ್ ಮಾಡ್ಬೇಕಾಗಿದೆ, ಮೊದಲ ವರ್ಷದ ನಂತರದ ಬೆಲೆಯನ್ನ ಹೇಳ್ಬೇಕು. ಓಕೆ, ಸೊ ಹಾಗಾದ್ರೆ ಸವಕಳಿಯ ಮೊತ್ತ ಎಷ್ಟಾಯ್ತು ಇಲ್ಲಿ? ಸೊ ಇಲ್ಲಿ 32,000 ರೂಪಾಯಿ ಅಲ್ವಾ? ಸೊ 32,000 ರೂಪಾಯಿ 10%. ಓಕೆ, ಸೊ ಈಗ 1 ವರ್ಷದ ನಂತರದ ಬೆಲೆ, 1 ವರ್ಷದ ನಂತರದ ಬೆಲೆ, ಸೊ 32,000 ಮೈನಸ್ 3,200. ಓಕೆ, ಸೊ ಇಲ್ಲಿ 10%. ಸೊ ಇದನ್ನ ಲೆಕ್ಕ ಹಾಕಿದ್ರೆ 10 ಡಿವೈಡೆಡ್ ಬೈ 100. ಸೊ 0 0 0ಗೆ 0 ಕ್ಯಾನ್ಸಲ್ ಆಗುತ್ತೆ. ಸೊ 3,200 ಆಗತ್ತೆ. ಸೊ ಹಾಗಾದ್ರೆ 1 ವರ್ಷದ ನಂತರದ ಬೆಲೆ ಏನಾಯ್ತು? 32,000 ಮೈನಸ್ 3,200 ಮಾಡಿದ್ರೆ ಸೊ ಇದೆಷ್ಟು ಬರುತ್ತೆ? 28,800 ಅಲ್ವಾ? ಸೊ ಇದು ಮೊದಲನೇ ವರ್ಷದ್ದು. ಸೊ 2ನೇ ವರ್ಷದ್ದು ಅಂದ್ರೆ 2ನೇ ವರ್ಷದ ನಂತರದ ಬೆಲೆ ಎಷ್ಟಾಗತ್ತೆ ಹಾಗಾದ್ರೆ? ಸೊ ಈಗ ಎಷ್ಟಿದೆ? 28,200 ಅಲ್ವಾ? ಇದರ ಮೇಲೆ ಮತ್ತೆ 10% ಸವಕಳಿಯನ್ನ ಲೆಕ್ಕ ಹಾಕ್ಬೇಕು. ಲೆಕ್ಕ ಹಾಕಿದಾಗ ಸವಕಳಿಯ ಮೊತ್ತ ಎಷ್ಟಾಗುತ್ತೆ? 28,800 ಇಂಟು 10%. ಸೊ 10 ಡಿವೈಡೆಡ್ ಬೈ 100. ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟಾಯ್ತು? ಇದು 2,880 ರೂಪಾಯಿ ಆಯ್ತು. ಸೊ ಅಂದ್ರೆ ಏನಾಯ್ತು ಇಲ್ಲಿ? 2ನೇ ವರ್ಷದ ನಂತರದ ಅಂತಿಮ ಬೆಲೆ ಎಷ್ಟಾಯ್ತು ಹೇಳಿ? 28,800 ಮೈನಸ್ ಏನಾಯ್ತು ಹೇಳಿ? 2,800 ಕಳಿಬೇಕು. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು? 25,920 ರೂಪಾಯಿ ಆಯ್ತು ಅಲ್ವಾ? ಸೊ ಹಾಗಾದ್ರೆ 2 ವರ್ಷಗಳ ನಂತರ ಏನಾಯ್ತು? ಆ ಮೊಬೈಲ್ ಫೋನ್ ನ ಮಾರುಕಟ್ಟೆಯ ಬೆಲೆ ಎಷ್ಟಾಗತ್ತೆ ಹೇಳಿ? 25,920 ರೂಪಾಯಿ ಆಗತ್ತೆ. ಓಕೆ, ಥ್ಯಾಂಕ್ ಯು.